ಕೇವಲ ಪಿಯುಸಿ ಶಿಕ್ಷಣವನ್ನು ಮುಗಿಸಿದ ಚಿಕ್ಕೋಡಿಯ ಯುವಕನೊಬ್ಬನ ಹೆಸರು ವಿದೇಶದಲ್ಲಿ ರಾರಾಜಿಸುತ್ತಿದೆ. ಈತ ರಚಿಸಿದ ಇಂಗ್ಲಿಷ್ ಆಲ್ಬಂಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಬೇಡಿಕೆ ಬಂದಿದೆ. ಈತನ ಆಲ್ಬಂಗಳ ಪ್ರಕಾರ ಹಕ್ಕುಗಳನ್ನು ಕೊಂಡುಕೊಳ್ಳಲು ವಿವಿಧ ಹೆಸರಾಂತ ಚಾನೆಲ್ಗಳು ತಾಮೊಂದು ನಾಮೊಂದು ಎನ್ನುತ್ತಿವೆ. ಅಷ್ಟಕ್ಕೂ ಯುವಕ ಯಾರು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಇಂಗ್ಲಿಷ್ ಹಾಡಿಗೆ ಹುಚ್ಚೆದ್ದು ಕುಣಿಯುತ್ತಿರೋ ಯುವಕ ಯುವತಿ, ವಿವಿಧ ರೀತಿಯ ಸ್ಟೈಲ್ಗಳಲ್ಲಿ ಮಿಂಚುತ್ತಿರುವ ಯುವಕ. ಹೌದು, ಈ ಆಲ್ಬಂನಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಶ್ರೇನಿಕ್ ಮಾನೆ. ಮೂಲತಃ ಚಿಕ್ಕೋಡಿ ಪಟ್ಟಣದವನಾದ ಶ್ರೇನಿಕ್ ಮಾನೆ ಸದ್ಯ ತಯಾರಿಸಿದ 2 ಆಲ್ಬಂಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿವೆ. ರಿಯಲ್ ಗಾಯ್ ಹಾಗೂ ನೆವರ್ ಸೀನ್ ದಿ ಗರ್ಲ್ ಎನ್ನುವ ಈ ಆಲ್ಬಂಗಳನ್ನ ತಯಾರಿಸಿದ್ದಾನೆ. ಈಗ ಸದ್ಯ ಈ 2 ಆಲ್ಬಂಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿವೆ. ಸೌತ್ ಆಫ್ರಿಕಾ ಸೇರಿದಂತೆ ಅನೇಕ ದೇಶಗಳು ಶ್ರೇನಿಕ್ ತಯಾರಿಸಿದ ಆಲ್ಬಂಗಳ ಪ್ರಸಾರದ ಹಕ್ಕನ್ನ ಪಡೆಯಲು ಮುಂದೆ ಬಂದಿವೆ. ಎಂಟಿವಿ, ಜಿಟಿವಿಗಳು ಈತನ ಆಲ್ಬಂಗಳನ್ನ ಪ್ರಸಾರ ಮಾಡಲು ಹಾತೊರೆಯುತ್ತಿವೆ. ಚಿಕ್ಕೋಡಿಯ ಯುವಕನೊಬ್ಬ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ರಚಿಸಿ ನಟನೆಯನ್ನು ಮಾಡುವ ಮೂಲಕ ಯಶಸ್ವಿಯಾಗಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದು ನೋಡಿದ್ರೆ ಈತನ ಪ್ರತಿಭೆ ಎಂತಹದು ಎನ್ನುವುದು ಅರ್ಥವಾಗುತ್ತದೆ. ಸೊ ಕಾಲೇಜ್ ಆದಮೇಲೆ ಏನಾಯ್ತಂದರೆ ಸೆಕೆಂಡ್ ಪಿ ಯು ಆದಮೇಲೆ ರಜೆಯಲ್ಲಿ ಬೆಂಗಳೂರು ಹೋಗ್ಬಿಟ್ಟೆ. ಅಲ್ಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಕೃಷ್ಣ ಅಂತ, ಸೊ ಅವ್ರಿಗೆ ಅಪ್ರೋಚ್ ಮಾಡಿ ಸಾಂಗ್ ತೋರಿಸಿದೆ. ಅವ್ರಿಗೂ ಒಳ್ಳೇದು ಅನಿಸ್ತದು. ಸೊ ನಾನು ಮತ್ತು ಅವರು ಕೂಡಿಬಿಟ್ಟು ಒಂದು ಮ್ಯೂಸಿಕ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಅದರ ಮೇಲೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಅಲ್ಲೇ 2016 ರೆಕಾರ್ಡ್ ಮಾಡಿದ್ವಿ ಸಾಂಗ್. ಶ್ರೇನಿಕ್ ಮಾನೆ ಚಿಕ್ಕೋಡಿ ಪಟ್ಟಣದ GSES ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಮುಗಿಸಿದ್ದಾನೆ. ಬಾಲ್ಯದಿಂದಲೂ ಇಂಗ್ಲಿಷ್ ಹಾಡುಗಳ ಮೇಲೆ ವಿಪರೀತ ವ್ಯಾಮೋಹವಿದ್ದ ಶ್ರೇನಿಕ್ ಪ್ರತಿನಿತ್ಯ ಇಂಗ್ಲಿಷ್ ಹಾಡುಗಳನ್ನೇ ಕೇಳುತ್ತಿದ್ದನು. ಶ್ರೇನಿಕ್ ಶಾಲೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸುತ್ತಿದ್ದನು. ಸದ್ಯ ಶ್ರೇನಿಕ್ ಬೆಂಗಳೂರಿನ ಆಡಿಯೋ ಲೈಫ್ ಕಾಲೇಜಿಗೆ ಸೇರಿ ಸಂಗೀತಾಭ್ಯಾಸ ಮಾಡುತ್ತಿದ್ದಾನೆ. ಇದೇ ಆಸಕ್ತಿಯನ್ನ ಮುಂದುವರಿಸಿದ ಶ್ರೇನಿಕ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಆಲ್ಬಂಗಳನ್ನ ರಚನೆ ಮಾಡಿದ್ದು ನಿಜಕ್ಕೂ ದೊಡ್ಡ ಸಾಧನೆಯೇ ಸರಿ. ಅಲ್ಲದೆ ತಮ್ಮ ಮಗನ ಸಾಧನೆಗೆ ಅವರ ತಂದೆ ಸಂಜಯ್, ತಾಯಿ ಭಾರತಿ ಕೂಡ ಬೆನ್ನೆಲುಬಾಗಿ ನಿಂತು ಸಹಕರಿಸಿ ಆತನ ಸಾಧನೆ ಕಂಡು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಡ್ಯಾಡ್, ನಾನು ಹೀಗೆ ಬರ್ದಿದ್ದೀನಿ ನೋಡು, ಮಮ್ಮಿ ಹೀಗೆ ಬರ್ದಿದ್ದೀನಿ, ನಾನು ಹಾಡು ತೋರಿಸಲ್ಲ, ಚೆನ್ನಾಗಿ ಇದು ಚೆನ್ನಾಗಿ ಅನಿಸುತ್ತಾ ಇಲ್ವಾ ನೋಡ್ರಿ ಅಂತ ಮೇಲ್ಮೇಲೆ ತೋರಿಸ್ತಿದ್ದ ಅವನು. ಹೀಗಿರುವಾಗ ಅವ್ರ ಡ್ಯಾಡ್ ತುಂಬ ಸಪೋರ್ಟ್ ಕೊಡ್ತಿದ್ರು. ನಾನು ಸಹಿತ ಅವ್ನಿಗೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೀಗೆ ಸಪೋರ್ಟ್ ಕೊಡ್ತಿದ್ವಿ. ಆದರೆ ಅವನು ಇಷ್ಟೊಂದು ಮಟ್ಟಕ್ಕೆ ಪೂರ್ತಿ ಈ ಲೆವೆಲ್ಗೆ ಹೋಗ್ತಾನೆ ಅಂತ ನಾವು ಯಾವಾಗಲೂ ಅಂದ್ಕೊಂಡಿರಲಿಲ್ಲ. ಇವಾಗ ನೋಡಿದರೆ ನಮಗೆ ಬಿಲೀವ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಇಂಪ್ರೂವ್ಮೆಂಟ್ ಅವನಲ್ಲಿದೆ. ಒಟ್ಟಿನಲ್ಲಿ ಚಿಕ್ಕೋಡಿ ಪಟ್ಟಣದ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ವಿದೇಶದಲ್ಲಿ ತನ್ನನ್ನ ಗುರುತಿಸುವಂತ ಮಹಾನ್ ಸಾಧನೆಗೆ ಅಡಿ ಇಟ್ಟಿರುವ ಶ್ರೇನಿಕ್ಕನ ಸಾಧನೆ ಹೀಗೆ ಮುಂದುವರಿಯಲಿ. ಅದೇ ರೀತಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಆತ ಬೆಳೆಯುವಂತಾಗಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆಯಾಗಿದೆ. DK ಉಪ್ಪಾರ್, ಇನ್ ನ್ಯೂಸ್, ಚಿಕ್ಕೋಡಿ.